ತಿಳಿತಾ 15 ಕ್ವಶನ್ ಬಂದ್ರೆ 15 ಟಿಕ್ ಮಾಡಿ 15 ಕರೆಕ್ಟ್ ಆಗಿರ್ಬೇಕು. ಹಂಗೆ ಕಲ್ತ್ರ ಕಲಿಯೋ ತಿಳಿತಾ. ನನಗೆ ಸೈನ್ಸ್ ಬರಂಗಿಲ್ಲಪ್ಪ, ಅದನ್ನು ಬಿಟ್ಟರು ಪರವಾಗಿಲ್ಲ, ನಾನು ಪೊಲಿಟಿ ಮತ್ತು ಎಕಾನಮಿ, ಹಿಸ್ಟ್ರಿ, ಮೆಂಟಲ್ ಅಬಿಲಿಟಿ, ಕರೆಂಟ್ ಇವೆಂಟ್ಸ್ ಅಷ್ಟ ಬರೋದು ಬಂದರೂ ಕೂಡ ನಾ ಪರೀಕ್ಷೆ ಪ್ರಿಲಿಮ್ಸ್ ಪಾಸ್ ಹಾಕಂತಿರ್ಬೇಕು. ಯಾಕಂದ್ರೆ ಇಲ್ಲಿ ರ್ಯಾಂಕ್ ಬಂದರೂ ಕೂಡ ನಿನ್ನೇನು ಕೌಂಟ್ ಆಗಿಲ್ಲ, ಪ್ರಿಲಿಮಿನರಿ ಜಸ್ಟ್ ಕ್ವಾಲಿಫೈ ಎಕ್ಸಾಮಿನೇಷನ್. ನಾನು ಹಂಗೆ ನಾನು ಸೈನ್ಸ್ ಓದೇ ಬುಕ್ ಕರೆ ಹೇಳ್ತಾರೆ. ಇವತ್ತು ನಿಮಗೆ ಹೇಳ್ತೀನಿ, ನಾನು KS ಓದಬೇಕಾದ್ರೆ ನಾ ಸೈನ್ಸ್ ಬುಕ್ ಖರೀದಿ ಮಾಡಿಲ್ಲ, ನಿಜ ಹೇಳ್ತಾನೆ ಇದನ್ನು. ಜಾಗ್ರಫಿ ನನಗೆ ಜಾಗ್ರಫಿ ಗೊತ್ತೇ ಇಲ್ಲ, ಆ 2 ವಿಷಯಗಳನ್ನ ಬಿಟ್ಟು ನಾನು ಪ್ರಿಪೇರ್ ಮಾಡಿದ್ದೀನಿ, ಕ್ಲಿಯರ್ ಆಗಿದ್ದೀನಿ, ಏನು ತೊಂದರೆ ಇಲ್ಲ. ಹಂಗೆ ತಿಳ್ಕೊಂಡು ಇದನ್ನ ನಾನು ರೋಲ್ ಮಾಡೋದು ತಿಳ್ಕೊಳಕ್ಕೆ ಹೋಗ್ಬಿಡಿ ನೀವು. ನಾನು ಯಾಕೆ ಇದನ್ನು ಹೇಳಿದೆ ಫ್ಲೋದಲ್ಲಿ ಹಂಗೆ ಹೇಳಿಬಿಟ್ಟೆ, ನಿಜಾನೂ ಇದೆ ಇದು. ಆಗ ತಿಳ್ಕೊಂಡು ನೀವು ಓದ್ಬೇಡ ಅಂತ ಹೇಳ್ತಾರೆ. ಕೆಲವರು ಸೈನ್ಸ್ ಹುಡುಗರು ಇರ್ತಾರೆ, ಅವ್ರಿಗೆ ಹಿಸ್ಟ್ರಿ ಒಟ್ಟು ತಿಳಿಯಂಗಿಲ್ಲ, ಬಿಟ್ಟು ಬಿಡೋದನ್ನ. ಹಿಸ್ಟ್ರಿ 15 ಬಿಡಿ, ಸೈನ್ಸ್ದಾಗ 30 ಕರೆಕ್ಟ್ ಮಾಡಿಲ್ಲ, ಕರೆಕ್ಟ್ ಇಲ್ಲ. ಅದಕ್ಕೆ ನಿಮ್ಮ ಸ್ಟ್ರಾಟಜಿ ನೀವು ಹೊಲ್ಕೊಳ್ಳಿ. ನಾವು ಹೇಳಿದ ನಿಮ್ಮ ಸ್ಟ್ರಾಟಜಿ ಆಗಲ್ಲ, ಅದಕ್ಕೆ ನಾನು ಸ್ಟ್ರಾಟಜಿ ಕ್ಲಾಸ್ ಜಾಸ್ತಿ ಮಾಡಂಗಿಲ್ಲ. ಹಲವಾರು ಜನ ಸ್ಟ್ರಾಟಜಿ ಕ್ಲಾಸ್ ಮಾಡ್ತಾರೆ, ಪಾಪ ಅವ್ರ ಸ್ಟ್ರಾಟಜಿ ಹೇಳಿದ್ರೆ ನಿಮಗೆ ಯೂಸ್ ಆಗೋದು. ಹೌದು, ಅರ್ಥ ಆಯ್ತು ಇಲ್ಲೋ? ನಿಮ್ಮ ಏನು ಬೇಸಿಕ್ ಕಲ್ತಿದ್ರಿ, ನಿಮ್ಮ ಕ್ವಾಲಿಫಿಕೇಶನ್, ನೀವು ಯಾವ್ದ್ರಾಗ ಬೆಸ್ಟು, ನೀವು ಯಾವ್ದ್ರಾಗ ಫಸ್ಟ್ ನಿಮಗೆ ಗೊತ್ತಿರ್ತೈತಿ. ನಿಮ್ಮ ಸ್ಟ್ರಾಟಜಿ ನೀವು ಮಾಡ್ಕೊಡ್ರು. ನೀವು ಅಂಗಿ ತಗೋತೀರಿ, ಈಗ 4 ಮೀಟರ್ ತಗೋತೀರಿ, ಅಂಗಡಿಗೆ ಹೋಗಿ ಅಂಗಿ ಹಾಕಿ ಬರ್ಬೇಕಾದ್ರೆ ನಿಮ್ಮ ದೋಸ್ನ ಕಳಿಸ್ತಾರೆ ಅದಕ್ಕೆ ಹೋಗಿ ಮಾಪ್ ಕೊಟ್ಟು ಬಾ ಅಂತೇಳಿ. ನೀನು ಹೋಗಿ ಮಾಪ್ ಕೊಟ್ಟು ಬರ್ತಿಲ್ಲ, ಅವಾಗ ನಿಂಗೆ ಅಂಗಿ ಕರೆಕ್ಟ್ ಆಗ್ತದೆ. ನೀ ಇನ್ನೊಬ್ಬನ ಸ್ಟ್ರಾಟಜಿ ಕೇಳಿದ್ರೆ ಇದ್ರ ಅರ್ಥ ಏನು ಗೊತ್ತೈತೆ? ನಿನಗೆ ಅಂಗಿ ತಗೊಂಡ ಮತ್ತೊಬ್ಬನ ಕಡೆ ಟೇಲರ್ನ ಕಳಿಸ್ತಾನೆ, ಇನ್ನು ಮಾಪ್ಲಿ ಹೊಲಿಪಾ ಅಂತೇಳಿ. ಅದು ನಿನಗೆ ಸರಿಯಾಗಿ ಬರೋದಿಲ್ಲ, ಉದ್ದಾಕತ್ ಗಿಡ್ಡಾಕತ್ ಪಿಟ್ಟಾಕತ್ತಿಲ್ಲ, ಡಗಳಾಕೈ. ಅದಕ್ಕೆ ನಿನ್ನ ಸ್ಟ್ರಾಟಜಿ ನೀನೇ ಹೆಣ್ಕೋ. ಏನು ಸ್ಟ್ರಾಟಜಿ ಮಾಡಿಲ್ಲ ಅದನ್ನ ನಂಗೆ ಬರ್ದು ಹಾಕ್ಬೇಕು. ನಾನು ಹಿಂಗೆ ಮಾಡಿ ನೋಡಿ ಸರ್, ಕರೆಕ್ಟ್ ಐತಿ ಕೇಳೋಣ, ಅದನ್ನ ನೀನು ಕರೆಕ್ಟ್ ಐತಿ ಹೇಳ್ತಾನೆ. ಬೇಸರ, ನಿಮ್ಮ ಕ್ವಾಲಿಫಿಕೇಶನ್, ನಿಮ್ಮ ಬ್ಯಾಕ್ಗ್ರೌಂಡ್, ಇವ್ರ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೇಲೆ ಇನ್ನೊಬ್ರು ಸ್ಟ್ರಾಟಜಿ